ನಿಮ್ಮ ಸ್ಕಿನ್ನಲ್ಲಿ ಹೊಳಪಿಲ್ಲ, ಕಲೆಯಿಂದ ತುಂಬಿ ಹೋಗೈತಿ, ಬಂಗು ನಿಮ್ಮ ಸ್ಕಿನ್ನನ್ನು ಇನ್ನಷ್ಟು ಹಾಳು ಮಾಡೈತಿ ಅಂತ ಅನ್ನೋರು. ಈ ಫೇಸ್ ಪ್ಯಾಕಿಂದ ನೀವು 10 ವರ್ಷ ಚಿಕ್ಕವರಾಗಿ ಕಾಣ್ತೀರಿ. ಅಷ್ಟೇ ಅಲ್ಲದೆ ಮುಖದಲ್ಲಿರುವಂಥ ಕಪ್ಪು ಕಲೆ, ಬಂಗು, ಹೇಳು ಹೆಸರಿಲ್ದಂತ ಓಡ್ ಹೋಗುತ್ತೆ. ಜೊತೆಗೆ ಈ ಪ್ಯಾಕ್ ನಿಮ್ಮ ಸ್ಕಿನ್ನನ್ನು ಹೊಳೆಯುವಂತೆ ಮಾಡ್ತೈತಿ ಮತ್ತು ಸಾಫ್ಟ್ ಮಾಡ್ತೈತಿ. ಮದುವೆ ಪಾರ್ಟಿಗಳಿಗೆ ಹೋಗೋಕ್ಕೂ ಮುಂಚೆ ಈ ಫೇಸ್ ಪ್ಯಾಕನ್ನು ಹಾಕಿದರೆ ನೀವು ಫೇಶಿಯಲ್ ಮಾಡಿಸುವಂಥ ಅವಶ್ಯಕತೆಯೇ ಇರೋಂಗಿಲ್ಲ. ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕಿದಾಗ ಒಂದು ವಾರದಲ್ಲಿ 2 ಸರ್ತಿ ಆಗಲಿ ಅಥವಾ ಪ್ರತಿದಿನ ಆಗಲಿ ನೀವು ಇದನ್ನ ಯೂಸ್ ಮಾಡ್ಕೊತ ಬಂದರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಹೊಳಪನ್ನು ಕಂಡು ನೀವು ನಿಜವಾಗ್ಲೂ ಆಶ್ಚರ್ಯಪಡ್ತೀರಾ. ಒಂದು ಸರ್ತಿ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡ್ರಿ, ಬಹಳನೇ ಈಸಿಯಾಗೈತಿ. ಆಮೇಲೆ ಮನೆಯಲ್ಲೇ ಈ ಒಂದು ಫೇಸ್ ಪ್ಯಾಕನ್ನು ನೀವು ರೆಡಿ ಮಾಡ್ಕೋಬಹುದು. ಯಾವುದೇ ರೀತಿ ಹೊರಗಿನಿಂದ ತರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದೂ ಇದರಲ್ಲಿಲ್ಲ. ಬರೀ ಈ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ರಿ, ಒಂದು ಆಲೂಗಡ್ಡೆನ ನಾನು ತೊಗೊಂಡಿದ್ದೀನಿ. ಆ ಆಲೂಗಡ್ಡೆನ ಅರ್ಧ ಅಷ್ಟೇ ಕಟ್ ಮಾಡಿಕೊಂಡು ಇದನ್ನು ನಾನು ತುರ್ಕೊಳಕ್ಕೆ ಕುಂತಿಲ್ಲ. ಫಸ್ಟಿಗೆ ನಾನು ಆಲೂಗಡ್ಡೆನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ. ಇಲ್ಲಿ ಸಿಪ್ಪೆನ ತೆಗೆಯುವಂಥ ನಾವು ಅವಶ್ಯಕತೆ ಇಲ್ಲ. ಸಿಪ್ಪೆಯಲ್ಲಿ ಬೇಕಾದಷ್ಟು ಔಷಧಿಗಳು ನಮ್ಗೆ ಇರ್ತಾವೆ. ಬೇಕಿದ್ರೆ ನೀವು ಸಾಂಬಾರು ಪಲ್ಯ ಮಾಡುವಾಗ ನೀವು ಸಿಪ್ಪೆ ಸಮೇತ ನೀವು ಪಲ್ಯ ಮಾಡಿ ನೋಡ್ರಿ, ಎಷ್ಟು ಚೆನ್ನಾಗಿ ಅದರ ಟೇಸ್ಟ್ ಬಂದಿರ್ತದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಸಿಪ್ಪೆ ತುರಿದ್ದೀನಿ, ಸಿಪ್ಪೆನ ಮೇಲಿನ ಸಿಪ್ಪೆ ತೆಗೆದೇನೆ ಇದನ್ನ ನಾನು ತುರಿದಿದ್ದೀನಿ. ಇಲ್ಲಿ ನಾನು ಪೂರ್ತಿಯಾಗಿ ಇದರ ರಸನ ಹಿಂಡ್ಕೊಂಡು ಹೋಗ್ತೀನಿ. ಇದರ ರಸ ಹಿಂಡ್ಕೊಂಡಾದ್ಮೇಲೆ ನಾವು ಇಲ್ಲಿ ಕೆಳಗೆ ಸ್ಕಾರ್ಚ್ ಅಂತ ಬರುತ್ತೆ, ಅದನ್ನು ನಾವು ಬೇರ್ಪಡಿಸುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಜಾಸ್ತಿ ರಸ ಇರೋದ್ರಿಂದ ನಾನು ಇದರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕಿದಾಗ ಅದು ಜಾಸ್ತಿ ನೀರಾಗಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ನಾನಲ್ಲಿ ಅದರ ಮೇಲಿನ ರಸನ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೊಂಡು ಇದಕ್ಕೆ ನಾನು ಲಿಂಬೆಹಣ್ಣಿನ ರಸನ ಸೇರ್ಕೊಳ್ತೀನಿ. ಒಂದು 2 ಡ್ರಾಪ್ ಅಷ್ಟು ಲಿಂಬೆಹಣ್ಣಿನ ರಸ ಸೇರ್ಕೊತೀನಿ. ನಿಮಗೆ ಬೇಕಿದ್ರೆ ಲಿಂಬೆಹಣ್ಣಿನ ರಸ ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂತ ಅನ್ನೋರು ನೀವು ಲಿಂಬೆಹಣ್ಣಿನ ರಸನ ಇಲ್ಲಿ ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಅರಿಶಿನ ಹಾಕೊಂಡಿದ್ದೀನಿ. ನಾನು ಕಸ್ತೂರಿ ಅರಿಶಿನ ನಿಮಗೆ ಮನೆಯಲ್ಲಿ ಕಸ್ತೂರಿ ಅರಿಶಿನ ಇಲ್ಲ ಅಂತ ಅನ್ನೋರು ಮನೆಯಲ್ಲಿರುವಂಥ ಒಂದು ಚಿಟಿಕೆ ಅರಿಶಿನ ಹಾಕೋರಿ. ನಮಗೆ ಚಿಟಿಕೆ ಅರಿಶಿನ ಬೇಡಪ್ಪ ಮುಖ ಕಪ್ಪಾಗುತ್ತಾ ಅಂತ ಅನ್ನೋರು ಇದನ್ನು ಇಲ್ಲಿ ನೀವು ಸ್ಕಿಪ್ ಮಾಡ್ಬೋದು. ಬರೀ ಕಡಲೆ ಹಿಟ್ಟು ನೀವು ಇಲ್ಲಿ ಒಂದು ಏನದು ಆಲೂಗಡ್ಡೆ ರಸನ ತೊಗೊಂಡ್ರೆ ಸಾಕು. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬಹುದು. ಇದರಲ್ಲಿ ಬೇಕಿದ್ರೆ ನೀವು ಟೊಮೆಟೊ ರಸನ ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಇದಿಷ್ಟ ಐತಲ್ಲ, ಇದು ನಿಮಗೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಇದು ಬೆಟರ್ ಅಂತ ಹೇಳ್ತೀನಿ ನಾನು. ಇಲ್ಲಿ ಡ್ರೈ ಸ್ಕಿನ್ ಇದ್ದವರು ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾವು ಇಲ್ಲಿ ಹಾಕೋಬೇಕಾಗತ್ತಿ. ಅಂದರೆ ಆಯಿಲಿ ಸ್ಕಿನ್ ಇದ್ದವರು ಈ ಒಂದು ಮೊದಲಿಗೆ ನಾನು ಇದು ಡ್ರೈ ಸ್ಕಿನ್ಗೆ ಮೊದಲಿಗೆ ನಾನು ತೋರಿಸಿರುವಂಥ ಪ್ಯಾಕ್ ಏನಾಗುತ್ತೆ, ಕೊಬ್ಬರಿ ಎಣ್ಣೆ ಹಾಕದೇ ಇರುವಂಥ ಪ್ಯಾಕು ಆಯಿಲಿ ಸ್ಕಿನ್ ಇದ್ದರೆ ಯೂಸ್ ಮಾಡಿರಿ. ಯಾಕಂತಂದರೆ ನಿಮ್ಮ ಸ್ಕಿನ್ ಇರುವಂಥ ಜಾಸ್ತಿ ಏನು ಆಯಿಲ್ ರೆಡ್ಯೂಸ್ ಆಗ್ತಾ ಇರ್ತಲ್ಲ ಅದನ್ನು ಅಲ್ಲಿ ಅದು ತೆಗೆದುಹಾಕುತ್ತೆ. ಅದಕ್ಕೋಸ್ಕರ ನಾನಲ್ಲಿ ಇದು ಆಲೂಗಡ್ಡೆ ರಸಕ್ಕೆ ಏನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಲ್ಲ. ಡ್ರೈ ಸ್ಕಿನ್ ಇದ್ದವರು ಕೊಬ್ಬರಿ ಎಣ್ಣೆನ ಹಾಕೊಂಡ್ರೆ ನಮ್ಮ ಡ್ರೈ ಸ್ಕಿನ್ನಿಗೆ ನಾರ್ಮಲ್ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಅವರು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಆಮೇಲೆ ನಾವಿಲ್ಲಿ ತೆಗೆದಿಟ್ಟಿರುವಂಥ ಏನೋ ಆಲೂಗಡ್ಡೆ ರಸ ಇತ್ತಲ್ಲ ಅದರಲ್ಲೇ ನಾನು ಹಸಿ ಹಾಲನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಸಿ ಹಾಲು ತೊಗೊಂಡಿದ್ದೀನಿ. ಹಂಗೆ ಅದೇನು ರಸ ಇತ್ತಲ್ಲ ಆಲೂಗಡ್ಡೆ ರಸನ ತೆಗೆದಿಟ್ಟಿದ್ದು ಅದನ್ನೇ ನಾನಿಲ್ಲ ಸ್ವಲ್ಪ ಹಾಕ್ಕೊಂಡು ನಾನು ಚೆನ್ನಾಗಿ ಇಲ್ಲಿ ಕ್ಲೆನ್ಸ್ ಮಾಡ್ಕೊತಿದ್ದೀನಿ. ನಾವು ಪಾರ್ಲರ್ಗೆ ಹೋದಾಗ ಮೊದಲಿಗೆ ಮಾಡುವಂಥ ಕೆಲಸ ಏನು ಕ್ಲೆನ್ಸಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಫೇಸ್ ಪ್ಯಾಕನ್ನು ಹಾಕೋವಾಗಲೂ ನಾವಿಲ್ಲಿ ಕ್ಲೆನ್ಸಿಂಗನ್ನು ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕ್ಲೆನ್ಸ್ ಮಾಡ್ಕೊತಿದ್ದೀನಿ. ಪೂರ್ತಿಯಾಗಿ ಹಾಲು ಹಾಕ್ಕೊಂಡು ನಾವು ಹಾಲು ಮತ್ತು ಆಲೂಗಡ್ಡೆ ರಸದಿಂದ ಆಲೂಗಡ್ಡೆಯಲ್ಲಿ ನಮಗಿಲ್ಲಿ ಪೊಟ್ಯಾಷಿಯಮು, ಕಾರ್ಬೋಹೈಡ್ರೇಟು ಮತ್ತು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂಥ ಶಕ್ತಿ ಈ ಒಂದು ಆಲೂಗಡ್ಡೆ ರಸ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡ್ತೈತಿ, ಕಲೆಗಳನ್ನ ದೂರ ಮಾಡ್ತೈತಿ. ಮತ್ತು ಡ್ರೈ ಆಗಿದ್ರೆ ಹೊಳಪಿಲ್ಲ ಅಂತ ಅಂದ್ರೆ ಕಲೆಗಳಿಂದ ತುಂಬಿದ್ರೆ ಅದನ್ನು ಎಲ್ಲನೂ ಹೋಗ್ಲಾಡಿಸುವಂಥ ಕೆಲಸನ ಈ ಒಂದು ಆಲೂಗಡ್ಡೆ ರಸ ಮಾಡ್ತೈತಿ ನಮ್ಗೆ. ಅದಕ್ಕೋಸ್ಕರ ಇಲ್ಲಿ ಆಲೂಗಡ್ಡೆ ರಸ ಮತ್ತು ನಮಗೆ ಹಸಿ ಹಾಲು ಎರಡರಿಂದ ನಾವು ಕ್ಲೀನ್ಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಸ್ಕಿನ್ ಇನ್ನೂ ಹೊಳಪಾಗೋದ್ರಾಗ 2 ಮಾತಿಲ್ಲ. ಇಲ್ಲಿ ಇದನ್ನು ಪೂರ್ತಿಯಾಗಿ ನಾನು ಅಪ್ಲೈ ಮಾಡಿಕೊಂಡು 10 ನಿಮಿಷ ಅದನ್ನ ಒಣಗೋಗ್ಬಿಟ್ಟಿದ್ದೆ. ಒಣಗಿಬಿಟ್ಟಾದ್ಮೇಲೆ ನಾನು ಫೇಸನ್ನು ಕ್ಲೀನ್ ಮಾಡ್ಕೊಂಡ್ಬಂದಿದ್ದೀನಿ. ಮಾಡ್ಕೊಂಡು ಬಂದು ಇಲ್ಲಿ ಮತ್ತೆ ಆ ಪ್ಯಾಕನ್ನು ನಾನು ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಈ ಪ್ಯಾಕು ಎಷ್ಟೊತ್ತಿನ ಮಟ್ಟ ನಮಗಿರಬೇಕಪ್ಪ ಅಂತಂದರೆ ಈ ಪ್ಯಾಕನ್ನು ಹಾಕೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡ್ತೈತಿ, ಟೈಟ್ ಮಾಡ್ತೈತಿ ಮತ್ತು ಶೈನ್ ಮಾಡ್ತೈತಿ. ಇಲ್ಲಿ ನಮ್ಮ ಸ್ಕಿನ್ ಟೈಟ್ ಆಗಬೇಕು ಅಂತಂದ್ರೆ ನಾವು ಏನು ಮಾಡಬೇಕು, ಸೆಮಿ ಡ್ರೈ ಆಗೋವರೆಗೂ ಬಿಡೋದಲ್ಲ, ಪೂರ್ತಿಯಾಗಿ ನಮಗಿದು ಪ್ಯಾಕು ಒಣಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಬಿಡಬೇಕಾಗತ್ತೆ. ನಾನು ಇದನ್ನ ಹಚ್ಚಿ ಒಂದು 15ರಿಂದ 20 ನಿಮಿಷ ಏನು ಒಂದು ಅರ್ಧ ಗಂಟೆನೇ ಬಿಟ್ಟಿದ್ದೀನಿ ಅನಿಸುತ್ತೆ. ಅಷ್ಟನ್ನು ಬಿಟ್ಟಾದ್ಮೇಲೆ ಅದು ಪೂರ್ತಿ ಒಣಗಬೇಕು. ಅದು ಪೂರ್ತಿ ಒಣಗೋಮಟ ನಾವು ಇದನ್ನ ಬಿಡಬೇಕಾಗತ್ತೆ. ಬಿಟ್ಟು ಆದಮೇಲೆ ನಾನಿಲ್ಲಿ ಮತ್ತೆ ಒಂದು ಸ್ಟೆಪ್ಪನ್ನು ನಿಮಗೆ ತೋರಿಸ್ಕೊಡ್ತೀನಿ ಏನಂತ ಅಂತ ಹೇಳಂದು. ಆಲೂಗಡ್ಡೆ ರಸ ಮತ್ತು ಲಿಂಬೆಹಣ್ಣಿನ ರಸ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡ್ತೈತಿ. ಅದಲ್ಲದೆ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಒಂದು ಕ್ಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಈ ಪ್ಯಾಕು ನಮ್ಮ ಸ್ಕಿನ್ ಇರುವಂಥ ಆಯಿಲನ್ನು ಕಂಟ್ರೋಲ್ ಮಾಡ್ತೈತಿ, ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ತೈತಿ ಮತ್ತೆ ನಮ್ಮ ಸ್ಕಿನ್ಗೆ ಫ್ರೆಶ್ನೆಸ್ ಕೊಡ್ತೈತಿ. ಇದರೊಳಗೆ ಚಿಟಿಕೆ ಅರಿಶಿನ ನಾವು ಹಾಕೊಂಡಿವಿ. ಇದು ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತೈತಿ. ಇದರೊಳಗೆ ಆಂಟಿಫಂಗಲ್ ಆಂಟಿಬ್ಯಾಕ್ಟೀರಿಯಲ್ ಗುಣ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ತೈತಿ ಮತ್ತು ನಮ್ಮ ಸ್ಕಿನ್ ಇರುವಂಥ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ನ ಹೊಡೆದೊಡ್ಸೋಕೆ ಸಹಾಯ ಮಾಡ್ತೈತಿ. ಇಷ್ಟೆಲ್ಲ ಗುಣ ಇರುವಂಥ ಒಂದು ಫೇಸ್ ಪ್ಯಾಕನ್ನು ನಾವು ಇವತ್ತು ಹಾಕ್ತಿದ್ದೀವಿ. ಇದು ನೋಡಿ ಪೂರ್ತಿಯಾಗಿ ನಾನು ಅಪ್ಲೈ ಮಾಡಾದ್ಮೇಲೆ ಪೂರ್ತಿಯಾಗಿ ಒಣಗೈತಿ. ನಾನು ನಿಮಗೆ ತೋರಿಸಿದ್ದೀನಿ ಎಲ್ಲ ಕಡೆ ನಾನು ನೀಟಾಗಿ, ಅಂದ್ರೆ ನಿಮಗೆ ಎಲ್ಲೂ ಹತ್ತಂಗಿಲ್ಲ ಅಂತ ಹೇಳಿದ್ರೆ ನಾನು ಪೂರ್ತಿಯಾಗಿ ತೋರಿಸಿರೋದು. ಈಗ ನಾವು ಇಲ್ಲಿ ಮತ್ತೆ ಏನು ನಾನು ಅಪ್ಲೈ ಮಾಡ್ತಿದ್ದೀನಿ ಅಂದರೆ ನಾನು ಆಲೂಗಡ್ಡೆ ರಸ ಏನು ತೆಗೆದಿಟ್ಟಿದ್ನಲ್ಲ ಅದು ಉಳಿದಿರೋದು ಅದನ್ನೇ ಮತ್ತೆ ನಾನು ಇಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಪೂರ್ತಿಯಾಗಿ ಒಂದು ಹತ್ತಿ ಸಹಾಯದಿಂದ ನಾನು ಇಲ್ಲಿ ಪೂರ್ತಿಯಾಗಿ ಎಲ್ಲ ಕಡೆ ನಾನು ಅಪ್ಲೈ ಮಾಡ್ಕೊತೀನಿ. ಇದನ್ನು ಅಪ್ಲೈ ಮಾಡ್ತಾ ಬಂದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ನೆನೆತೈತಿ. ಅಂದರೆ ಪೂರ್ತಿಯಾಗಿ ಇದು ಡ್ರೈ ಆಗಿರೋದು ಮತ್ತೆ ಸಾಫ್ಟ್ ಹಾಕೊಂತ ಬರ್ತೈತಿ. ಆವಾಗ ಅದೇ ಹತ್ತಿಯಿಂದಾನೇ ನಾವು ಅದೇ ಕಾಟನ್ ತೊಗೊಂಡಿರ್ತೀವಲ್ಲ ಅದರಿಂದಾನೇ ನಾನು ನೀಟಾಗಿ ಇಲ್ಲಿ ಸಾವಕಾಶವಾಗಿ ಮಸಾಜ್ ಮಾಡಿ ಈ ಒಂದು ಪ್ಯಾಕನ್ನು ನಾನು ತೆಗೆಯಾಕೊಂತೀನಿ. ಇಲ್ಲಿ ಎಲ್ಲನೂ ನಾವು ಆಲೂಗಡ್ಡೆ ರಸನ ಬಳಸ್ಕೊಂಡಿದ್ದೀವಿ. ಮತ್ತು ಆಲೂಗಡ್ಡೆಯಲ್ಲಿರುವಂಥ ಸ್ಕಾರ್ಚು, ಆಲೂಗಡ್ಡೆ ರಸ ಮತ್ತು ಕಡಲೆ ಹಿಟ್ಟು, ಅರಿಶಿನ
ಎಲ್ಲವೂ ನಮ್ಮ ಸ್ಕಿನ್ಗೆ ಒಳ್ಳೆ ಒಂದು ಬ್ರೈಟ್ ಕೊಡ್ತೈತಿ ಮತ್ತು ಕಲೆಗಳಿಂದ ಮುಕ್ತ ಮಾಡ್ತೈತಿ. ಅದಕ್ಕೋಸ್ಕರ ಈ ಫೇಸ್ ಪ್ಯಾಕನ್ನು ನೀವು ತಪ್ಪದೇನೆ ಮನೆಗೆ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿದಾಗ ಒಂದೇ ಒಂದು ವಾರದಲ್ಲಿ 2 ಸರ್ತಿ ನೀವು ಟ್ರೈ ಮಾಡ್ಬೋದು, ಇಲ್ಲ ಪ್ರತಿದಿನ ನೀವು ಟ್ರೈ ಮಾಡ್ಬೋದು. ಯಾವುದೇ ರೀತಿ ಭಯ ಇಲ್ಲದೇ ಇದನ್ನ ಟ್ರೈ ಮಾಡ್ಬೋದು. ಯಾಕಂದರೆ ಇದರೊಳಗೆ ಯಾವುದೇ ರೀತಿ ಕೆಮಿಕಲ್ ಇರದೇ ಇಲ್ಲ, ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುವಂಥ ಶಕ್ತಿ ಇದರೊಳಗಿರೋದ್ರಿಂದ ನಮ್ಮ ಕಲೆಗಳನ್ನ ದೂರ ಮಾಡೋದ್ರಲ್ಲಿ 2 ಮಾತಿಲ್ಲ. 100 ಇಲ್ಲ 200% ನಾನು ಇಲ್ಲಿ ಗ್ಯಾರಂಟಿ ಕೊಡ್ತೀನಿ. ನಿಮ್ಗೆ ಪ್ರತಿದಿನವೂ ಯೂಸ್ ಮಾಡ್ಬೋದು, ಇಲ್ಲ ವಾರದಲ್ಲಿ 2 ಸರ್ತಿ ನೀವು ಇದನ್ನ ಯೂಸ್ ಮಾಡ್ಬೋದು. ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಎಂಥ ಹೊಳಪು ಬಂದೈತೆ ಅಂತ. ಅಂದ್ರೆ ಈ ಹೊಳಪನ್ನು ನಿಮ್ಮ ಸ್ಕಿನ್ನಲ್ಲಿ ನೋಡಿ ನೀವು ನಿಜವಾಗ್ಲೂ ಆಶ್ಚರ್ಯ ಆಗ್ತೀರಿ. ಅಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಇದು ಬರೀ ಗ್ಲೋ ಕೊಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋದ ಕಲೆಗಳನ್ನ ದೂರ ಮಾಡ್ತದೆ. ಅದಕ್ಕೋಸ್ಕರ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ ಅಂತ ಹೇಳೋದು. ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನೆಗೆ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳೋದು ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತಿದ್ದೀರಾ, ಸ್ವಲ್ಪನಾದರೂ ನಿಮ್ಗೆ ಈ ಒಂದು ನಾನು ಹೇಳುವಂಥ ಒಂದು ಪ್ಯಾಕ್ಗಳು ನಿಮ್ಗೆ ಇಷ್ಟ ಆಗ್ತಿದ್ದಾವು, ಆಮೇಲೆ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತಿದ್ದಾವು ಅಂತ ಅಂದ್ರೆ ನೀವೊಂದು ಲೈಕ್ ಮಾಡಿರಿ. ಹಂಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಸ್ಕಿನ್ ಹೊಳಪಾಗುತ್ತೆ, ಕಲೆ ರಹಿತವಾಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ನೋಡ್ಬೋದು ನನ್ನ ಸ್ಕಿನ್ ಗ್ಲಾಸ್ ಸ್ಕಿನ್ ರೀತಿ ಹೊಳಿತಾ ಐತಿ. ಈ ರೀತಿಯಾಗಿರುವಂಥ ಫೇಸ್ ಪ್ಯಾಕನ್ನು ಬಿಟ್ಟು ಇನ್ಯಾವ ರೀತಿಯ ಫೇಸ್ ಪ್ಯಾಕನ್ನು ಹಾಕ್ತೀರಿ ನೀವು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಕೋಬೇಡಿ. ನಿಮ್ಮ ಒಂದು ಲೈಕು ಶೇರು ನಮಗೊಂದು ಶಹಬಾಶಿಗಿರಿ ಕೊಟ್ಟಂಗೆ, ಪ್ರೋತ್ಸಾಹ ಕೊಟ್ಟಂಗೆ. ಅದಕ್ಕೋಸ್ಕರ ಒಂದು ಲೈಕು ಕಮೆಂಟ್ ಮಾಡಿರಿ. ಮತ್ತೆ ಮುಂದೆ ಒಂದು ಒಳ್ಳೆ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.